ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಬೇರೆ ಕಡೆಯಿಂದ ಗಣ್ಯರ ದಂಡೆ ಹರಿದು ಬರುತ್ತೆ. ವಿವಿಧ ನಾಯಕರು ಘಟಾನುಘಟಿ ನಾಯಕರಿಗೆ ಆಹ್ವಾನ ಹೋಗಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಘಟಾನುಘಟಿ ನಾಯಕರು ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವರಿಷ್ಠರು ಬರ್ತಾರೆ. ಪ್ರಮುಖವಾಗಿ ಬೇರೆ ಲಿಸ್ಟೇ ಇದೆ. ಅದರಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಹಲವು ರಾಜ್ಯದ ಸಿಎಂಗಳು, ಮಾಜಿ ಸಿಎಂಗಳು ಕೂಡ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ಕೇರಳ ಮುಖ್ಯಮಂತ್ರಿ ಆಗಿರುವಂತಹ ವಿ.ಡಿ. ಸತೀಶನ್, ತೆಲಂಗಾಣ ಸಿಎಂ ಆಗಿರುವಂತಹ ರೇವಂತ್ ರೆಡ್ಡಿ, ಜೊತೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ.ಸಿ. ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ, ಜೊತೆಗೆ ಭೂಪೇಂದ್ರ ಬಘೇಲ್, ದಿಗ್ವಿಜಯ್ ಸಿಂಗ್ ಹಾಗೂ ಭೂಪೇಂದ್ರ ಸಿಂಗ್ ಹೂಡಾ, ಸುಶೀಲ್ ಕುಮಾರ್ ಶಿಂದೆ, ಇದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಹಲವರಿಗೆ ಆಹ್ವಾನ ಕೊಡಲಾಗಿದೆ. ಸುಮಾರು 50 ವಿವಿಐಪಿಗಳು ಲೋಕಭವನಕ್ಕೆ ಆಗಮಿಸಲಿದ್ದಾರೆ. ಲೋಕಭವನ ಈಗಾಗಲೇ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇಲ್ಲ, ಹಂಗಂತ ಬಹಳ ಸಿಂಪಲ್ ಆಗೂ ನಡೀತಾ ಇಲ್ಲ. ಬಟ್ ವಿಐಪಿಗಳು ಸೇರಿದಂತೆ ಅನೇಕರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ಯಾಕೆ ನಡೀತಾ ಇಲ್ಲ ಅಂದ್ರೆ ಅವರಿಗೆ ಆ ರೀತಿಯಾಗಿ ಭವಿಷ್ಯ ನುಡಿಯಲಾಗಿದೆ. ಜ್ಯೋತಿಷಿಗಳು ಹೇಳಿದ್ದಾರೆ, ಅದ್ಧೂರಿ ಕಾರ್ಯಕ್ರಮ ಬೇಡ, ಸರಳವಾಗಿ ಮಾಡಿ, ಯಶಸ್ವಿಯಾಗಿ ದೀರ್ಘಾವಧಿ ಸಿಎಂ ಆಗಿ ಇರಿ ಅಂತ. ಹಾಗಾಗಿ ಆ ಸೂಚನೆ ಮೇರೆಗೆ ನಡೀತಾ ಇರುವಂತ ಒಂದ್ ರೀತಿ ಸಿಂಪಲ್ ಕಾರ್ಯಕ್ರಮ. ಬಟ್ ಗಣ್ಯರ ಆಗಮನ ಅಂತೂ ಆಗುತ್ತೆ. ಇವತ್ತು ಸಂಜೆ 4:05 ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರ ಯುಗ ಆರಂಭ ಆಗಲಿದೆ. ಹೀಗಾಗಿ ಯಾರ್ಯಾರಿಗೆ ಅವರು ಈಗಾಗಲೇ ಆಹ್ವಾನ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ, ಕೆಲವರು ಈಗಾಗಲೇ ಬಂದು ಖಾಸಗಿ ಹೋಟೆಲ್ನಲ್ಲಿ ತಂಗಿರಬಹುದು, ಇನ್ನು ಕೆಲವರು ಡೈರೆಕ್ಟ್ ಆಗಿ ಕಾರ್ಯಕ್ರಮ ನಡೆಯೋ ಸಮಯಕ್ಕೇನೆ ಬರಬಹುದು. ಆ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇನ್ನು ವರಿಷ್ಠರಂತ ಬಂದಾಗ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗೋದಕ್ಕೆ ಅವಕಾಶ ಕೊಟ್ಟಂತವರಿಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಧನ್ಯವಾದ ತಿಳಿಸಿ ಬಂದಿದ್ರು. ಅವತ್ತೇ ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟು ಬಂದಿದ್ದಾರೆ. ನಿನ್ನೆನೂ ಕೂಡ ದೆಹಲಿಯಲ್ಲೇ ಇದ್ರವರು, ರಾತ್ರಿ ವಾಪಸ್ ಆಗಿರೋದು. ಹೀಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ವರಿಷ್ಠರು ಸೇರಿದಂತೆ ಬೇರೆ ರಾಜ್ಯದ ಗಣ್ಯರು ಕೂಡ ಭಾಗಿಯಾಗ್ತಾರೆ. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕ್ಷಣಗಣನೆ ಎದುರಾಗಿದೆ.